ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಶ್ರಾವಣ ಮಾಸ ಶುಕ್ಲಪಕ್ಷ ಪಾಡ್ಯತಿಥಿ ಮಕ ನಕ್ಷತ್ರ ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಬಸ್ ಸಂಚಾರ ಯಥಾಸ್ಥಿತಿ, ಅಂಗಡಿ ಮುಂಗಟ್ಟುಗಳು ಓಪನ್. ಕಾವೇರಿ ನೀರು ಬಿಡದಂತೆ ಆಕ್ರೋಶ ಪ್ರತಿಭಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನ ಸೆಲ್ನಲ್ಲಿ ಮೊಬೈಲ್ ಬಳಕೆ ವಿಡಿಯೋ ವೈರಲ್. ತಪಾಸಣೆ ವೇಳೆ ಮೊಬೈಲ್ ಪತ್ತೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಏಕತೆಯ ಬಗ್ಗೆ ಜಾಗೃತಿ. 100 ಮೀಟರ್ ಧ್ವಜದೊಂದಿಗೆ ಬೃಹತ್ ತಿರಂಗ ಯಾತ್ರೆ. ಸಿಟಿ ರವಿ ಭಾಗಿ. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್. ಅಡಿಕೆ ಮಾರುಕಟ್ಟೆಗೆ ತಟ್ಟಿದ ಗುಟ್ಕಾ ನಿಷೇಧದ ಬಿಸಿ. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ಮುಂದಾಗುವಂತೆ ಜ್ಞಾನೇಂದ್ರ ಮನವಿ. ಸಿಎಂ ಭೇಟಿ ಮಾಡುವ ಬಗ್ಗೆ ಮಾಹಿತಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡದಂತೆ ಆಗ್ರಹಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದ ಸಬರ್ಬನ್ ಬಸ್ ನಿಲ್ದಾಣದಿಂದ ಬೆಂಗಳೂರು, ಚಾಮರಾಜನಗರ, ಮಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ ಎಂದಿನಂತೆ ಬಸ್ ಸಂಚಾರ ಮುಂದುವರೆದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಸ್ ನಿಲ್ದಾಣದ ಸುತ್ತಮುತ್ತ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇದೇ ವೇಳೆ ಕನ್ನಡಪರ ಹೋರಾಟಗಾರರು ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರದು ಎಂದು ಘೋಷಣೆ ಕೂಗಿದರು. ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬಂದ್ ಬಹುತೇಕ ಪ್ರತಿಭಟನೆಗಳಿಗೆ ಸೀಮಿತವಾಗಿದ್ದು ನಗರದ ಪ್ರಮುಖ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿದ್ದವು. ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಚಾರವಾಗಿ ಮೈಸೂರಿನಲ್ಲಿ ಬಿಜೆಪಿ ನಗರ ಹಾಗೂ ಗ್ರಾಮಾಂತರ ಘಟಕದಿಂದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪದ ಹಿನ್ನೆಲೆಯಲ್ಲಿ ಈ ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ. ನಾಗೇಂದ್ರ ಅವರನ್ನು ಮತ್ತೆ ಸಚಿವರನ್ನಾಗಿ ಮಾಡಿರುವುದಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿತು. ನಾಗೇಂದ್ರ ಅವರ ವಿರುದ್ಧ ತನಿಖೆ ಮುಂದುವರಿದಿರುವಾಗಲೇ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ಸರಿಯಲ್ಲ. ಕೂಡಲೇ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಎಂದು ಆಗ್ರಹಿಸಿದ ಮೈಸೂರು ಬಿಜೆಪಿ ನಗರಾಧ್ಯಕ್ಷ ಎಲ್. ನಾಗೇಂದ್ರ ಬೇಡಿಕೆ ಈಡೇರದಿದ್ದರೆ ಅಹೋರಾತ್ರಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವವರಿಗೆ ಸಚಿವ ಸ್ಥಾನ ನೀಡಿರುವ ಕುರಿತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಬಿಜೆಪಿ ಶಾಸಕ ಶ್ರೀವತ್ಸ ಒತ್ತಾಯಿಸಿದರು. ನಾಳೆ ಹೋದ್ಮೇಲೆ ಯಾವ್ದು ಸ್ವರೂಪ ಅನ್ನೋದು ಗೊತ್ತಾಗೋದು. ಎರಡನೇದು, ಸದನದ ಒಳಗಡೆ ಸಾರ್ವಜನಿಕರ ದುಡ್ಡು ರಾಜ್ಯದ ಜನರ ದುಡ್ಡಿಲ್ಲ. ಏನಂದ್ರೆ ಸರ್ಕಾರ ದುಡ್ಡು ಅನ್ನೋದು ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ ನಡೆಸಿ ಅಂತ ಕೊಟ್ಟು ಆ ಇಲಾಖೆ ಅಭಿವೃದ್ಧಿ ಮಾಡಿ ಆ ಜನಗಳ ಅಭಿವೃದ್ಧಿ ಮಾಡಕ್ಕೆ ಅಂತ ಇಟ್ಟಿರೋ ದುಡ್ಡನ್ನೇ ನುಂಗಿರುವಂತವ್ರನ್ನ ಮತ್ತೆ ಯಾಕೆ ತಗೊಂಡಿದ್ದೀರಾ ಅಂತ. ಹಂಗಾರೆ ಹೋರಾಟ ಎಲ್ಲಿ ಮಾಡ್ಬೇಕು ನಾವು? ರಸ್ತೆ ಬೀದಿ ಮಾಡ್ತಾನೆ ಇದೀವಿ. ಇನ್ನೊಂದು ಅವಕಾಶ ಸಿಕ್ಕಿರೋದು ಸದನದ ಒಳಗಡೆ ಇಂಥವ್ರನ್ನ ಇಟ್ಕೊಂಡು ಸದನ ನಡೆಸ್ಬೇಕು. ಹಂಗಾರೆ ಇವ್ರ ಹತ್ರ ನಾವು ಬಂದ್ ಪ್ರಶ್ನೆ ಕೇಳ್ಬೇಕಾ? ಇವ್ರ ಹತ್ರ ನಾವು ಉತ್ತರ ತಗೋಬೇಕಂಗಾರೆ ಅದಕ್ಕೆ ಸಂಬಂಧಪಟ್ಟಂಗೆ. ಆ ಹಿನ್ನೆಲೆಯಲ್ಲಿ ನೀವು ಈಗಾಗಲೇ ಅವರು ತಪ್ಪಿತಸ್ಥರು ಅಂತ ಆಗಿರುವ ಕಾರಣಕ್ಕೆ, ಈಗಾಗಲೇ ಇಡಿ ಅದ್ರ ಮೇಲೆ ಚಾರ್ಜ್ ಶೀಟು ಆಗಿರುವ ಕಾರಣಕ್ಕೆ, ಹಂಗಾರೆ ಇನ್ಯಾರ ಭಯ ಇದೆ? ಏನು ಅರವಿಂದ್ ಕೇಜ್ರಿವಾಲ್ ಅವರು ಜೈಲೊಳಗಿಂದಾನೆ ಆಡಳಿತ ಮಾಡ್ಲಿಕ್ಕೆ
ಆ ಥರದ್ದು ಇಲ್ವಲ್ಲ ಸಂದರ್ಭ. ಅದನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಸಾರ್ವಜನಿಕರ ಹಣವನ್ನು ನುಂಗಿರೋರ ವಿರುದ್ಧವೇ ಹೋರಾಟ. ಅದನ್ನು ಸದನ ಹೇಗೆ, ಯಾವ ಹಂತದಲ್ಲಿ ಧರಣಿ ಮಾಡ್ತೀವಿ, ಹೇಗೆ ಅನ್ನೋದು ನಾಳೆ ಗೊತ್ತಾಗುತ್ತೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋದಲ್ಲಿ ಜೈಲು ಸಮವಸ್ತ್ರ ಧರಿಸದೆ ವೈಯಕ್ತಿಕ ಉಡುಪು ಧರಿಸಿ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಿರುವ ದೃಶ್ಯ ಕಂಡುಬಂದಿದೆ. ವಿಡಿಯೋವನ್ನು ಯಾವ ದಿನ ಚಿತ್ರೀಕರಿಸಲಾಗಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಇದೇ ವೇಳೆ ಸಿಸಿಬಿ ಅಧಿಕಾರಿಗಳು ಜೈಲು ಕೊಠಡಿ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪೆನ್ ಡ್ರೈವ್ ಹಾಗೂ ಮೊಬೈಲ್ ಫೋನ್ ಪತ್ತೆಯಾಗಿರುವುದು ವರದಿಯಾಗಿದೆ. ಘಟನೆ ಬೆನ್ನಲ್ಲೇ ಜೈಲಿನ ಭದ್ರತಾ ವ್ಯವಸ್ಥೆ ಹಾಗೂ ನಿಯಮಗಳ ಪಾಲನೆ ಕುರಿತು ಪ್ರಶ್ನೆಗಳು ಎದ್ದಿವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಅವರನ್ನು ಈಗಾಗಲೇ ಅಮಾನತುಗೊಳಿಸಲಾಗಿದೆ. ನಾನು ಅವ್ರು ಫೋನೇ ಮಾಡೋಕ್ಕಾಗಿದ್ದೀವಲ್ಲ, ಮೊನ್ನೆ ಮಾಡಿದೆ ಅದು ಅದೇ ನೀವೇನು ಫೋನೇ ಮಾಡಿಲ್ಲ, ಏನು ಮಾಡ್ತಾ ಏನೋ ಫಸ್ಟ್ ಮಾಡೋದು ನಾನು ಅವ್ರು ಫೋನೇ ಮಾಡೋಕ್ಕಾಗಿದ್ದೀವಲ್ಲ, ಮೊನ್ನೆ ಮಾಡಿದೆ ಅದು ಅದೇ ನೀವೇನು ಫೋನೇ ಮಾಡಿಲ್ಲ, ಏನು ಮಾಡ್ತಾ. ಸಕಲೇಶಪುರ ತಾಲೂಕಿನ ಹೊಸಳ್ಳಿ ಚಿನ್ನಳ್ಳಿ ರಸ್ತೆಯಲ್ಲಿ ಆಹಾರ ಅರಸಿ ಬಂದ ಕಾಡಾನೆಯೊಂದು ಬೈನೆ ಮರವನ್ನು ರಸ್ತೆಗೆ ಅಡ್ಡಲಾಗಿ ಕೆಡವಿದ ಘಟನೆ ನಡೆದಿದೆ. ಮಧ್ಯರಾತ್ರಿ ವೇಳೆ ಕಾಡಾನೆ ಮರವನ್ನು ರಸ್ತೆಗೆ ಬೀಳಿಸಿದ ಪರಿಣಾಮ ಕೆಲಕಾಲ ರಸ್ತೆ ಸುರಕ್ಷತೆಗೆ ಅಡ್ಡಿ ಉಂಟಾಯಿತು. ಘಟನೆ ಕುರಿತು ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದರು. ನಂತರ ಸಿಬ್ಬಂದಿ ಪಟಾಕಿ ಸಿಡಿಸಿ ಕಾಡಾನೆಯನ್ನು ದೂರ ಸರಿಸುವ ಕ್ರಮ ಕೈಗೊಂಡರು. ಬಳಿಕ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಬೈನೆ ಮರವನ್ನು ತೆರವುಗೊಳಿಸಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಕಾಡಾನೆಗಳ ಸಂಚಾರ ಹೆಚ್ಚಿರುವ ಪ್ರದೇಶಗಳಲ್ಲಿ ವಾಹನ ಸವಾರರು ಎಚ್ಚರಿಕೆ ವಹಿಸುವಂತೆ ಅರಣ್ಯ ಇಲಾಖೆ ಸೂಚಿಸಿದೆ. ಅಲ್ಲಿ ನೋಡ್ಕೊಂತು ಈಗ ಇಲ್ಲಿ ಮತ್ತೆ ದಿನಕ್ಕೆ ಬರುತ್ತೆ. ನಾವು ಸ್ವಾಮಿ ಬದಲಿಗಿಂದ ತಿರ್ತಿತ್ತಿಲ್ಲ. ಏನು ಕಾಣ್ತಿಲ್ಲ. ದೀಪಾವಳಿ ದೀಪಾವಳಿ ಹಿಂದ್ಗಡೆ ಬಂದಿರಿ ಏನ್ ಮಾಡ್ತೀಯ? ಒಂದು ಬರತ್ತಿದೆಯಲ್ಲ, ಬರತ್ಲ ಎಲ್ಲ ಬಂದಿರಿ ಅಂತ ಪೂರ ಹಾಗೆ ಜಿಗ್ನೆ ಕಡಿದ ನನಗೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಏಕತೆಯ ಸಂದೇಶ ಸಾರುವ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ನಗರದ ದೇಶಭಕ್ತರ ಬಳಗದ ವತಿಯಿಂದ 100 ಮೀಟರ್ ಉದ್ದದ ತ್ರಿವರ್ಣ ಧ್ವಜ ಯಾತ್ರೆಯನ್ನು ಆಯೋಜಿಸಲಾಗಿತ್ತು. ಯಾತ್ರೆಯಲ್ಲಿ ಸಿಟಿ ರವಿ ಸೇರಿದಂತೆ ಹಲವು ನಾಯಕರು ಹಾಗೂ ದೇಶಭಕ್ತರು ಭಾಗವಹಿಸಿದರು. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾಗಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಯಾತ್ರೆ ಸಾರ್ವಜನಿಕರ ಗಮನ ಸೆಳೆಯಿತು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನಗಳನ್ನು ಸ್ಮರಿಸುವ ಜೊತೆಗೆ ಯುವಜನರಲ್ಲಿ ದೇಶಭಕ್ತಿಯ ಭಾವನೆ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತ್ರಿವರ್ಣ ಧ್ವಜಗಳಿಂದ ಅಲಂಕೃತಗೊಂಡ ಚಿಕ್ಕಮಗಳೂರು ನಗರದಲ್ಲಿ ಯಾತ್ರೆ ದೇಶಭಕ್ತಿಯ ಸಂಭ್ರಮವನ್ನು ಹೆಚ್ಚಿಸಿತು. ರಾಷ್ಟ್ರಭಕ್ತಿಯ ಜಾಗರಣಕ್ಕಾಗಿ ತಿರಂಗ ಯಾತ್ರೆ, ದೇಶದ ಉದ್ದಗಲಕ್ಕೆ ತಿರಂಗ ಯಾತ್ರೆ ನಡೀತಾ ಇದೆ. ಇದರ ಉದ್ದೇಶ ದೇಶಭಕ್ತಿಯ ಜಾಗೃತಿ ಆಗಬೇಕು. ನಮ್ಮೆಲ್ರಿಗೂ ಬೇರೆ ಬೇರೆ ಧ್ವಜ ಇರ್ಬೋದು, ರಾಷ್ಟ್ರಕ್ಕೊಂದೇ ಧ್ವಜ, ಅದು ನಮ್ಮ ರಾಷ್ಟ್ರ ಧ್ವಜ. ನಮ್ಮೆಲ್ರಿಗೂ ಬೇರೆ ಬೇರೆ ಧರ್ಮ ಗ್ರಂಥ ಇರ್ಬೋದು, ದೇಶಕ್ಕೊಂದೇ, ಅದು ನಮ್ಮ ಸಂವಿಧಾನ. ಹಾಗೆಯೇ ನಮ್ಮೆಲ್ರಿಗೂ ಬೇರೆ ಬೇರೆ ಹಾಡು ಇಷ್ಟ ಇರ್ಬೋದು, ಆದರೆ ದೇಶಭಕ್ತಿಯ ಪ್ರಕಟೀಕರಣದ ಅತ್ಯಂತ ಉತ್ಕೃಷ್ಟವಾಗಿರುವಂಥ ಗೀತೆ ಅದು ರಾಷ್ಟ್ರಗೀತೆ. ಇವುಗಳ ಜಾಗರಣದ ಮೂಲಕ ರಾಷ್ಟ್ರಭಕ್ತಿ ಅದು ಪ್ರಶ್ನಾರ್ಥಕ ಆಗದಂತೆ ನೋಡ್ಕೊಳ್ಳೋಣ. ರಾಷ್ಟ್ರಭಕ್ತಿಯ ಜಾಗರಣೆ ಆಗಲಿ, ಭಾರತಕ್ಕೆ ಜಯವಾಗಲಿ. ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವುದನ್ನು ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ಕನ್ನಡ ಸಂಘಟನೆಗಳು, ದಲಿತ ಸಂಘಟನೆ ಹಾಗೂ ರೈತ ಸಂಘದ ವತಿಯಿಂದ ಭಾರೀ ಪ್ರತಿಭಟನೆ ನಡೆಯಿತು.
ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನಾಕಾರರು ಉರುಳು ಸೇವೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರಮುಖ ವೃತ್ತಗಳಲ್ಲಿ ಸೇರಿದ್ದ ಪ್ರತಿಭಟನಾಕಾರರು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ನಾಡಿನ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬಂದ್ಗೆ ಬದಲಾಗಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಯಿತು. ಈ ವೇಳೆ ಸಂಘಟನೆಗಳ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕಳೆದ 20 ದಿನಗಳಿಂದ ಗುಟ್ಕಾ ನಿಷೇಧದ ಪರಿಣಾಮ ಅಡಿಕೆ ಮಾರುಕಟ್ಟೆಯ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದೆ ಎಂದು ತಿಳಿಸಿದ್ದಾರೆ. ಅಡಿಕೆ ಬೆಳೆಯುವ ರಾಜ್ಯದಲ್ಲೇ ಇಂತಹ ನಿಷೇಧದಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ರಾಜ್ಯ ಸರ್ಕಾರ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂಬಂಧ ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುವುದಾಗಿ ತಿಳಿಸಿದ ಅವರು, ಬಳಿಕ ಎಲ್ಲಾ ಪಕ್ಷಗಳ ಅಡಿಕೆ ವಲಯದ ಶಾಸಕರೊಂದಿಗೆ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿ ರೈತರ ಸಮಸ್ಯೆ ಕುರಿತು ಚರ್ಚಿಸುವುದಾಗಿ ಹೇಳಿದರು. ಶೇಕಡಕ್ಕಿಂತ ಹೆಚ್ಚು ಅಡಿಕೆ ಬೆಳೆಯುವಂತಹ ಒಂದು ರಾಜ್ಯ ಕರ್ನಾಟಕ. ಹಾಗಾಗಿ ಕರ್ನಾಟಕ ರಾಜ್ಯದ ಸರ್ಕಾರ ಅಡಿಕೆ ಬೆಳೆಗಾರರಿಗೆ ರಕ್ಷಣೆಯನ್ನು ಕೊಡಬೇಕಾಗಿತ್ತು. ಇದುವರೆಗೂ ಕೊಟ್ಕೊಂಡು ಬಂದಿತ್ತು. ಆದರೆ ಈಗ ಕಳೆದ ಸುಮಾರು 20 ದಿವಸದಿಂದ ಈ ಕಡೆ ಗುಟ್ಕಾ ಬ್ಯಾನ್ ಮಾಡಿ ಒಂದು ನೋಟಿಫಿಕೇಶನ್ನ ಹೊರಡಿಸಲಾಗಿದೆ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಹೊಡೆತ ಬೀಳ್ತದೆ. ಮಾರುಕಟ್ಟೆಯ ಮೇಲೆ ದೊಡ್ಡ ದುಷ್ಪರಿಣಾಮ ಆಗ್ತಾ ಇದೆ. ಇವತ್ತು ಅಡಿಕೆ ಬೆಳೆಯುವ ಸ್ಥಳದಲ್ಲೇ ಇದನ್ನು ಬ್ಯಾನ್ ಮಾಡಿದಾಗ ಇದರ ಹಿಂಸೆಯನ್ನು ರೈತರು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ನಾನು ವಿನಂತಿ ಮಾಡ್ಕೊಳ್ತೇನೆ, ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲ ಪಕ್ಷದ ಅಡಿಕೆ ಬೆಳೆಗಾರರ ಕ್ಷೇತ್ರದ ಶಾಸಕರು ನಾವು ಭೇಟಿಯಾಗೋರಿದ್ದೇವೆ. ನಾನು ಅನೇಕ ಶಾಸಕರುಗಳಿಗೆ ಫೋನ್ ಮಾಡಿ ವಿನಂತಿ ಮಾಡ್ಕೊಂಡಿದ್ದೀನಿ. ನಾಳೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ರೀತಿ ಆಗ್ತಾ ಇದೆ, ಇದರ ದುಷ್ಪರಿಣಾಮ ರೈತರ ಮೇಲೆ ಆಗ್ತಾ ಇದೆ. ಅಡಿಕೆ ಬೆಳೆ ಇವತ್ತು ಬಹಳ ವಿಸ್ತಾರ ಆಗಿದೆ. ಸುಮಾರು 12 ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಅಡಿಕೆಯನ್ನು ವ್ಯಾಪಕವಾಗಿ ಬೆಳೀತಾ ಇದ್ದಾರೆ. ತರಿಯನ್ನು ತೆಗೆದು ಅಡಿಕೆಯನ್ನು ಹಾಕಿದ್ದಾರೆ. ಮತ್ತೆ ಅಡಿಕೆಯನ್ನು ಕಡಿದು ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ತಾವು ರೈತರ ಕಲ್ಯಾಣವನ್ನು ಬಯಸಬೇಕು ಅಂತ ಹೇಳಿ ನಾಳೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮೈಸೂರಿಗೆ ಅನುಭವಿ ಸಚಿವರ ಅಗತ್ಯವಿದೆ ಎಂದು ಮಾಜಿ ಸಚಿವ ಎಚ್ ವಿಶ್ವನಾಥ್ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, 6 ಬಾರಿ ಗೆದ್ದಿರುವ ತನ್ವೀರ್ ಸೇಠ್ ಅವರಿಗೆ ರಾಜಕೀಯ ಅನುಭವವಿದ್ದು ಮಂತ್ರಿ ಸ್ಥಾನ ನೀಡಿದರೆ ಜಿಲ್ಲೆಗೆ ಸಂತೋಷದ ವಿಚಾರವಾಗಲಿದೆ ಎಂದು ಹೇಳಿದರು. ಅಜೀಜ್ ಸೇಠ್ ಅವರಂತಹ ಹಿರಿಯ ರಾಜಕಾರಣಿಯ ಕುಟುಂಬ ಹಿನ್ನೆಲೆಯುಳ್ಳ ತನ್ವೀರ್ ಸೇಠ್ ಸ್ವಚ್ಛ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ ಎಂದು ವಿಶ್ವನಾಥ್ ಶ್ಲಾಘಿಸಿದರು. ಇದೇ ವೇಳೆ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಬಗ್ಗೆ ಹಾಗೂ ಅವರ ರಾಜಕೀಯ ಹಿನ್ನೆಲೆ ಕುರಿತು ವಿಶ್ವನಾಥ್ ವ್ಯಂಗ್ಯವಾಡಿದರು. ರಾಜಕಾರಣದಲ್ಲಿ ಅನುಭವಕ್ಕೆ ಹೆಚ್ಚಿನ ಮಹತ್ವವಿದ್ದು ಜಿಲ್ಲೆಯಲ್ಲಿನ ಅಭಿವೃದ್ಧಿಗೆ ಅನುಭವಿ ನಾಯಕತ್ವ ಅಗತ್ಯ ಎಂದು ಒತ್ತಿ ಹೇಳಿದರು. ಸಚಿವ ಸ್ಥಾನ ನೀಡುವಾಗ ಕೇವಲ ಕುಟುಂಬ ಹಿನ್ನೆಲೆಗಿಂತ ರಾಜಕೀಯ ಅನುಭವ ಹಾಗೂ ಆಡಳಿತದ ಸಾಮರ್ಥ್ಯವನ್ನು ಪರಿಗಣಿಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಇಲ್ಲಿಗೆ ಒಬ್ಬ ಅನುಭಾವಿಕ ಮಂತ್ರಿ ಅಗತ್ಯತೆ ಇದೆ. ಅದು ಇವತ್ತು ನಮ್ಮ ತನ್ವೀರ್ ಸೇಠ್ 6 times ಗೆದ್ದಿದ್ದಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮ ಗುರುಗಳು ಯಾರು ಅಜಿತ್ ಸೇಠ್ ಸಾಹೇಬ್, ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಅವರು ಭಾಳ ಅಭಿಮಾನದಿಂದ ಭಾಳ ಸ್ವಚ್ಛವಾಗಿ ರಾಜಕಾರಣ ಮಾಡಿದಂಥವ್ರು. ಅಂಥ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮಿಲಿ ಒಬ್ಬ ಮಂತ್ರಿ ಆಗ್ತಾನೆ ಮೈಸೂರು ಅಂತಂದರೆ ಸಂತೋಷ ಅಲ್ಲೇನ್ರಿ. ಇವನ ಮಗ ಇದ್ದಾನೆ ಅಂತ ಯಾರು ಬರೋಕ್ಕೆ ಕೊಡ್ತು.
ಸಿದ್ದರಾಮಯ್ಯನ ಮಗವನ್ನೆಲ್ಲ ಇಲ್ಲಿ ಮಹಾರಾಜ ಅವರು ಹೇಳಿದ್ರು ಸತಿ ಪಾಪ ಯಾರು ಎತ್ತಿದ್ರ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚಿಗೆ ಕೆಲಸ ಮಾಡೋನೆ ಅಂತ. ಇಂಥ ಮಂಗ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿ ಇಂಥ ಮಂಗ ನಮ್ಮಪ್ಪನಷ್ಟು ಕೆಲಸ ಮಹಾರಾಜನೇ ಮಾಡಿಲ್ಲ ಅಂದಿದ್ದ. ನಾನೇ ರಿಯಾಕ್ಟ್ ಮಾಡಿದ್ದೆ ಪತ್ರಿಕೆಯವ್ರಿಗೆ, ಏನು ಸರ್ ಹಿಂಗೆ ಹೇಳಿದ್ರು. ಹೌದಪ್ಪ, ರಾಜಕಾರಣದಲ್ಲಿ 2 ಥರ ಇದ್ದಾರೆ, PM-ಗಳು HM-ಗಳು ಇದ್ದಾರೆ. ಏನು ಸರ್ ಹಂಗೆ? HM ಅಂದರೆ ಹುಚ್ಚುಮುಂಡೇದು ಅಂತ, PM ಅಂದರೆ ಪೆದ್ಮುಂಡೇದು ಅಂತ. ಅವನು ಇವತ್ತು ನಮ್ಮ ಮೈಸೂರಿಗೆ ಜಿಲ್ಲಾ ಮಂತ್ರಿ. ಅವ್ರ ಮಗ ಕುಮಾರ ಮಾಡಲಿ, ಎಕ್ಸ್ಪೀರಿಯನ್ಸ್ ಬೇಕ್ರಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಬಸ್ ಸಂಚಾರ ಯಥಾಸ್ಥಿತಿ, ಅಂಗಡಿ ಮುಂಗಟ್ಟುಗಳು ಓಪನ್. ಕಾವೇರಿ ನೀರು ಬಿಡದಂತೆ ಆಕ್ರೋಶ ಪ್ರತಿಭಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಜೈಲಿನ ಸೆಲ್ನಲ್ಲಿ ಮೊಬೈಲ್ ಬಳಕೆ ವಿಡಿಯೋ ವೈರಲ್. ತಪಾಸಣೆ ವೇಳೆ ಮೊಬೈಲ್ ಪತ್ತೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಏಕತೆಯ ಬಗ್ಗೆ ಜಾಗೃತಿ. 100 ಮೀಟರ್ ಧ್ವಜದೊಂದಿಗೆ ಬೃಹತ್ ತಿರಂಗ ಯಾತ್ರೆ. ಸಿಟಿ ರವಿ ಭಾಗಿ. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್. ಅಡಿಕೆ ಮಾರುಕಟ್ಟೆಗೆ ತಟ್ಟಿದ ಗುಟ್ಕಾ ನಿಷೇಧದ ಬಿಸಿ. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ಮುಂದಾಗುವಂತೆ ಜ್ಞಾನೇಂದ್ರ ಮನವಿ. ಸಿಎಂ ಭೇಟಿ ಮಾಡುವ ಬಗ್ಗೆ ಮಾಹಿತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.